ಪ್ರಮುಖವಾಗಿ ಗುರುಗ್ರಹವನ್ನು ನಾವು ಎಷ್ಟು ವರ್ಷ ಜೂನ್ 1ನೇ ತಾರೀಕು ಅವನು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಹೋಗ್ತಾನೆ. ಇದು ತುಂಬ ಪ್ರಮುಖವಾದಂತಹ ಅಂಶ. ಯಾಕೆಂದರೆ ಎಷ್ಟೋ ರಾಶಿಗಳಿಗೆ ಗುರುಬಲ ಇದ್ದಿದ್ದು ಹೊರಟೋಗುತ್ತೆ, ಇಲ್ಲದೇ ಇರೋರಿಗೆ ಗುರುಬಲ ಬರುತ್ತೆ. ಅವನಿಗೆ ಸಹಜವಾದ ಒಂದು ವರ್ಷದಲ್ಲಿ ಅವನು ಬದಲಾವಣೆಯನ್ನು ಮಾಡತಕ್ಕಂಥದ್ದು. ಜೂನ್ 1ವರೆಗೂ ಕೂಡ ಮಿಥುನ ರಾಶಿಯಲ್ಲೇ ಇದ್ದು ಜೂನ್ 1ರ ನಂತರದಲ್ಲಿ ಕರ್ಕಾಟಕ ರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ. ನಂತರ ಪುನಃ ಅಲ್ಲಿಂದ ಪುನಃ ಅವನು ಅಲ್ಲಿ ಒಂದೇ ವರ್ಷ ಅಲ್ಲೇ ಇರಬೇಕು, ಆದರೆ ಅಲ್ಲಿರುವುದಿಲ್ಲ. ಅವನು ಅತಿಚಾರ ಅಂದರೆ ಜಂಪ್ ಮಾಡೋದು. ಇನ್ನು ಅತಿಚಾರ ನಡೆಯಿಂದ ಅಕ್ಟೋಬರ್ 31ಕ್ಕೆ ಸಿಂಹರಾಶಿಯನ್ನು ಪ್ರವೇಶವನ್ನು ಮಾಡಿ, ಈ ಸಿಂಹರಾಶಿಗೆ ಹೋದ ತಕ್ಷಣ ಪುನಃ ಎಷ್ಟೋ ರಾಶಿಗಳಿಗೆ ಗುರುಬಲ ಬರುತ್ತೆ ಹೋಗುತ್ತೆ. ಇದು ರೀತಿಯಾದಂತಹ ವ್ಯತ್ಯಾಸಗಳು ಉಂಟಾಗುತ್ತೆ. ಅದರಿಂದ ಆರ್ಥಿಕವಾದಂತಹ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ಆರೋಗ್ಯದ ಸಮಸ್ಯೆ ಇಂತಹದ್ದೆಲ್ಲ ಕಾಡತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಒಟ್ಟಿನಲ್ಲಿ 2020ರಲ್ಲಿ 3 ಬಾರಿ ಗುರುವಿನ ಒಂದು ಬದಲಾವಣೆ ಅನ್ನತಕ್ಕಂಥದ್ದು ಇದೆ. ಅಕ್ಟೋಬರ್ 31ಕ್ಕೆ ಅವನು ಸಿಂಹರಾಶಿಯನ್ನು ಪ್ರವೇಶವನ್ನು ಮಾಡಿದರೆ 2027 ಜನವರಿವರೆಗೂ ಕೂಡ, ಜನವರಿ 27ರವರೆಗೂ ಕೂಡ ಅದೇ ರಾಶಿಯಲ್ಲಿ ಇರ್ತಾನೆ. ಆದ್ದರಿಂದ ಒಂದಷ್ಟು ಎಲ್ಲರಿಗೂ 4 ತಿಂಗಳು ಗುರುಬಲ ಎಲ್ಲ ರಾಶಿಗಳಿಗೂ ಇದೆ ಅಂತೇಳಿ ನಾವು ಹೇಳ್ಬೋದು. ಇನ್ನು ಪ್ರಮುಖವಾದಂತಹ ಶನೇಶ್ಚರ ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರದಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಅಂತೇಳಿ ಹೇಳ್ತೀವಿ. ಶನೇಶ್ಚರನ ಸ್ತೋತ್ರ. ಶನಿಯ ಒಂದು ಪ್ರಭಾವ, ಯಾಕೆಂದರೆ ನಾವು ಒಂದು ವರ್ಷದ ಭವಿಷ್ಯವನ್ನು ನಾವು ನೋಡಬೇಕಾದರೆ ಅದು ಯಾವುದೇ ವೈಯಕ್ತಿಕ ಭವಿಷ್ಯ ಇರಲಿ, ಪ್ರಾಪಂಚಿಕವಾದಂತಹ ಪ್ರಕೃತಿ ಸಹಜವಾದ ಭವಿಷ್ಯ ಹೇಳತಕ್ಕಂಥದ್ದೇ ಇರಲಿ, ಶನಿಯನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು. ಯಾಕೆಂದರೆ ಇನ್ನಿತರ ಎಲ್ಲ ಗ್ರಹಗಳಿಂದ ಒಂದೇ ರಾಶಿಯಲ್ಲಿ ದೀರ್ಘಕಾಲಿಕವಾದಂತಹ ಒಂದು ಸುಸ್ಥಿತಿಯಲ್ಲಿರ್ತಕ್ಕಂತಹ ಗ್ರಹ ಅಂತಂದರೆ ಅವನು ಶನೇಶ್ಚರ. ಸುಮಾರು 2.5 ವರ್ಷ ಒಂದು ರಾಶಿಯಲ್ಲಿ ಅವನು ಇರ್ತಾನೆ. ಅದರಿಂದ ಈ 7.5 ಅನ್ನತಕ್ಕಂಥದ್ದು 7.5 ವರ್ಷ ಲೆಕ್ಕವನ್ನು ನಾವು ತೆಗೆದುಕೊಳ್ಳತಕ್ಕಂಥದ್ದು. ಅದರಿಂದ ಶನೇಶ್ಚರ ಮೀನರಾಶಿಯಲ್ಲಿ ಇರುವುದರಿಂದ ಯಾವ ರೀತಿಯ ಒಂದು ವರ್ಷ ಸಂಪೂರ್ಣವಾಗಿ ಅವನು ಅದೇ ರಾಶಿಯಲ್ಲಿ ಇರ್ತಾನೆ 2026ರಲ್ಲಿ. ಆದರೆ ಕೆಲವೊಂದು ಬದಲಾವಣೆಗಳಿರುತ್ತೆ, ಅವನು ಗತಿ ಬದಲಾವಣೆ ಆಗುತ್ತೆ. ಅವನು ರಾಶಿಯಿಂದ ಬೇರೆ ರಾಶಿಗೇನು ಹೋಗಲ್ಲ. ಆದರೆ ಅವನಲ್ಲೇ ಇದ್ದಾಗ ಪೂರ್ವಭದ್ರ ನಕ್ಷತ್ರ ರೇವತಿಯಿಂದ ಪುನಃ ಉತ್ತರಾಭದ್ರ, ಹೀಗೆ ನಕ್ಷತ್ರ ಬದಲಾವಣೆ ಆದಾಗ ಅದೇ ರಾಶಿಯಲ್ಲಿ ವಕ್ರೀಗತಿ ಅಂಥೇಳಿ ನಾವು ಹೇಳ್ತೀವಿ. ವಕ್ರೀಣಸ್ತು ಮಹಾವೀರ್ಯ. ವಕ್ರಿಯಾಗಿರ್ತಕ್ಕಂತಹ ಗ್ರಹಗಳು ಕೆಟ್ಟ ಗ್ರಹಗಳಾದರೆ ಒಳ್ಳೆಯ ಫಲವನ್ನು, ಒಳ್ಳೆಯ ಗ್ರಹವಾದರೆ ಕೆಟ್ಟ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥ ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ. ಆದ್ದರಿಂದ ಈ ವಕ್ರಿಯಾಗಿರತಕ್ಕಂತಹ ವಕ್ರಿಗೆ ಆ ವಕ್ರೀಣತ್ವವನ್ನು ಯಾವಾಗ ಅವನು ಹೊಂದುತ್ತಾನೆ ಶನಿ ಮೀನರಾಶಿಯಲ್ಲಿ, ಅವನು ರೇವತಿ ನಕ್ಷತ್ರದಿಂದ ಜುಲೈ 28ನೇ ತಾರೀಕು ವಕ್ರಿಯಾಗ್ತಾನೆ ಶನಿ. ಇದರಿಂದ ಹಲವು ರೀತಿಯ 7.5 ಇರತಕ್ಕಂಥವ್ರಿಗೆ ಸ್ವಲ್ಪ ಕಷ್ಟ ಕಡಿಮೆ ಆಗಿಬಿಡುತ್ತೆ. ಅಂದರೆ ಮೇಷರಾಶಿಯವರು ಇರ್ಬೋದು, ಮೀನರಾಶಿಯವರು ಇರ್ಬೋದು, ಕುಂಭರಾಶಿಯವರಿಗೆ ಅದರ ಒಂದು ಫಲದ ವ್ಯತ್ಯಾಸದಲ್ಲಿ ಕಷ್ಟ ಅಥವಾ ಸುಖ ಅನ್ನತಕ್ಕಂಥದ್ದು ಬದಲಾವಣೆ ಆ ಸಮಯದಲ್ಲಿ ಉಂಟಾಗುತ್ತೆ. ಜುಲೈ 28ರಿಂದ ಡಿಸೆಂಬರ್ 12ರವರೆಗೂ ಕೂಡ ಶನೇಶ್ಚರ ಗ್ರಹ ಮೀನರಾಶಿಯಲ್ಲಿ ವಕ್ರಿಯಾಗಿ ಇರ್ತಾನೆ. ಜುಲೈ 28ರವರೆಗೆ ಅವನಿಗೆ ಸಾಮಾನ್ಯವಾಗಿ ಸಹಜವಾಗಿರತಕ್ಕಂತಹ ಗತಿ. ಇದರಿಂದ ಯಾವ್ಯಾವ ರಾಶಿಯ ಮೇಲೆ ನಾವು ಶನಿಶ್ಚರ ನಾವು ನೋಡಿದಾಗ ಅವನ 3ನೇ ದೃಷ್ಟಿ ವಿಶೇಷವಾಗಿ ವೃಷಭ ರಾಶಿಯ ಮೇಲೆ ಇರುತ್ತೆ. ಸಪ್ತಮ ದೃಷ್ಟಿಯಿಂದ ಅವನು ಕನ್ಯಾ ರಾಶಿಯನ್ನು ನೋಡ್ತಾನೆ. ದಶಮ ದೃಷ್ಟಿ ಒಂದು ವಿಶೇಷವಾಗಿ 10ನೇ ಮನೆಯನ್ನು ಧನು ರಾಶಿಯನ್ನು ದೃಷ್ಟಿಸಿ ನೋಡ್ತಾನೆ. ಇದೆಲ್ಲ ಆ ಧನು ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ, ವೃಷಭ ರಾಶಿಯವರಿಗೆ ಶನಿಯ ಪ್ರಭಾವದಿಂದ ಯಾವ ಸಮಯದಲ್ಲಿ ಏನಾಗುತ್ತೆ, ಜೂನ್ವರೆಗೆ ಏನಾಗುತ್ತೆ, ಜೂನ್ ನಂತರ ಏನಾಗುತ್ತೆ, ಇವೆಲ್ಲ ನಾವು ನೋಡಬೇಕಾಗುತ್ತೆ. ಇನ್ನು ಪ್ರಮುಖವಾಗಿರತಕ್ಕ ಎಷ್ಟೋ ಈ ವರ್ಷದಲ್ಲಿ ರಾಹುಕೇತುವಿನ ಒಂದು ಬದಲಾವಣೆ ಅನ್ನತಕ್ಕಂಥ ತುಂಬ ಪ್ರಮುಖ ಭಯ. ಆದರೆ ಈ ವರ್ಷದ ಅಂತ್ಯದಲ್ಲಿ ಆಗುತ್ತೆ ರಾಹುಕೇತುವಿನ ಒಂದು ಬದಲಾವಣೆ ಅನ್ನತಕ್ಕಂಥದ್ದು. ಅಂದರೆ ಡಿಸೆಂಬರ್ 5ನೇ ತಾರೀಕು ಏನಿದೆ ಅವನು ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ರಾಹು. ಸಹಜವಾಗಿ ಕೇತು ಆಶ್ಲೇಷ ನಕ್ಷತ್ರದಿಂದ ಡಿಸೆಂಬರ್ 5ನೇ ತಾರೀಕು ಕರ್ಕಾಟಕ ರಾಶಿಗೆ ಅವನು ಪ್ರವೇಶವನ್ನು ಮಾಡೋದರಿಂದ ಈ ರಾಹುಕೇತುಗಳ ಪ್ರಭಾವದಿಂದ ಹಲವು ರೀತಿಯ ವರ್ಷದ ಅಂತ್ಯದಲ್ಲಿ ವರ್ಷಾಂತ್ಯದಲ್ಲಿ ಕೆಲವೊಂದು ಬದಲಾವಣೆಗಳಾಗತಕ್ಕಂತಹ ಸಾಧ್ಯತೆಗಳು ಇದೆ. ಹಿಂದೆಯೂ ಕೂಡ ರಾಹು ಮತ್ತು ಕುಜನ ಒಂದು ಸಂಯೋಜನೆ ಈ ನವಮಂಡಲದಲ್ಲಿ ಉಂಟಾದಾಗ ಕೊರೋನಾ ಅಂತಹ ಸಾಂಕ್ರಾಮಿಕ ರೋಗ ನಮ್ಮಲ್ಲೆಲ್ಲ ಬಾಧಿಸಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ, ಅನುಭವಿಸಿದ್ದೇವೆ. ಈ ಸಮಯದಲ್ಲಿಯೂ ಕೂಡ ರಾಹುವಿನ ಒಂದು ಗತಿ ಬದಲಾವಣೆ ಆಗುವುದರಿಂದ, ಅಂದರೆ ಅಪ್ರದಕ್ಷಿಣವಾಗಿ ಅವರು ಪುನಃ ಕರ್ಕಾಟಕ ರಾಶಿ ಮತ್ತು ಮಕರ ರಾಶಿಗೆ ಪ್ರವೇಶವನ್ನು ಮಾಡುವುದರಿಂದ ಕೆಲವೊಂದು ವರ್ಷದ ಅಂತ್ಯದಲ್ಲಿ ಪ್ರಾಕೃತಿಕವಾದಂತಹ ವಿಕೋಪಗಳು ಉಂಟಾಗತಕ್ಕಂತಹ ಸಾಧ್ಯತೆಗಳು ಉಂಟು. ಇದನ್ನು ಪ್ರಮುಖವಾಗಿ ಗಮನಿಸಿ. ಅದರಲ್ಲೂ ಕೂಡ ಆರೋಗ್ಯದ ಮೇಲೆ
ಅದು ಆ ಡಿಸೆಂಬರ್ ಸಮಯದಲ್ಲೇ ಮಾಡೋದು. ಆ ಚಳಿಗಾಲ ಕೂಡ ಆವಾಗಲೇ ಇರುತ್ತೆ. ಆ ಸಮಯದಲ್ಲಿ ನಾವು ಪ್ರಪಂಚದಲ್ಲೇ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಪಾಶ್ಚಿಮಾತ್ಯ ದೇಶಗಳಲ್ಲಿ ಬಾಧಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ಮತ್ತು ಜೊತೆಯಲ್ಲಿ ಆ ಸಮಯದಲ್ಲಿ ರಾಹು ಕೇತುವಿನ ಬದಲಾವಣೆಯಿಂದ ಯುದ್ಧ ಭೀತಿ, ದೇಶಗಳು ಪರಸ್ಪರ ಕೆಲವೊಂದು ಗುಂಪುಗಳನ್ನು ಕಟ್ಟಿಕೊಂಡು ಯುದ್ಧ ಮಾಡತಕ್ಕಂತಹ ಸಾಧ್ಯತೆಗಳು, ಅದರಲ್ಲಿ ಕೆಲವೊಂದು ಹೊಸದಾಗಿ ಈಗೇನೋ ರಷ್ಯಾ ಯುಕ್ರೇನ್ ನಡೀತಾ ಇದೆ, ಕೆಲವು ಇಸ್ರೇಲ್ ಇಂತಹದ್ದೆಲ್ಲ ನಡೀತಾ ಇದೆ. ಆದರೆ ಇದಕ್ಕೆ ಹೊರತಾದಂತಹ ಕೆಲವೊಂದು ದೊಡ್ಡ ದೊಡ್ಡ ದೇಶಗಳು, ಬಲಿಷ್ಠವಾದಂತಹ ದೇಶಗಳ ಜೊತೆಯಲ್ಲಿ ಪರಸ್ಪರ ಯುದ್ಧ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ವರ್ಷಾಂತ್ಯದಲ್ಲಿ ನಾವು ಅದರ ಬಗ್ಗೆ ಗಮನ ಇಡಬೇಕಾಗುತ್ತೆ. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.